ನಮ್ ಕಾಲಿಗೆ ನಮಸ್ಕಾರ ಮಾಡಕ್ಕೆ ಸಂಪ್ರದಾಯ. ನಿನ್ ನಡಿ, ನೀನು ಸುಮ್ಮನೆ ಗಲಾಟೆ ಮಾಡಬೇಡ. ಕೂತ್ಕೊಳ್ಳಿ. ಮಗಳೇ ಬಾರವಾ. ಮಗಳೇ ಇವರೇ ಅಳಿಯಂದ್ರು. ನಮಸ್ಕಾರ. ನಮಸ್ಕಾರ ಮಾವಾ. ನಿನ್ನಂಗೆ ಇರ್ಬಹುದು ಫ್ರೆಂಡು ನಿನ್ ಮಗಳದು ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಬೋ ಪಸಂದಾಗವಳೆ. ವಯಸ್ಸು ಅವಷ್ಟು ಸಿಗ್ದೆಯಾ, ಆದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂತೀನಿ. ಅಳಿ ಅಂದ್ರೆ ಅವಳು ನಾನು ದೊಡ್ಡ ಮಗಳು. ಇಲ್ಲೆಲ್ಲ ನಾನು ಬೇಕುಪ್ಪ. ಇವನ್ ಹೆಂಡ್ರು, 2 ಮಕ್ಳು ತಾಯಿ. ಬಳ್ಳಾರಿ, ನೀನಾದ್ರೂ ಬಾಯ್ ಬಿಟ್ಟು ಹೇಳ್ಬಾರ್ದೇನು? ಬೇಕುಪ್ಪ ನನ್ ಮಗನೇ. ಅಯ್ಯೋ, ನಾನು ಹುಡುಗಿನ ನೋಡಿಲ್ಲ, ಅವ್ರ ಅಮ್ಮನ್ ನೋಡಿದ್ದೀನಿ. ಮಾವ, ನಿನ್ನ ಮಗಳು ಸೂಪರ್. ಏಳ್ ಮಾಡಿಸಿ ಜೋಡಿ. ಅಳಿ ಅಂದ್ರೆ ಅವಳು ನನ್ನ ಹೆಂಡತಿ. ಬಳ್ಳಾರಿ, ಹೆಂಡತಿ ನೋಡಿದ್ದೀನಿ ಅಂತ ಹೇಳ್ದಲ್ಲ ಬೇಕಪ್ಪ ನನ್ ಮಗನೇ, ಹೇಳತಾನೆ. ಅಯ್ಯೋ, ಇವಳೇ ಅವ್ನ ಹೆಂಡತಿ ಅಂತ ನನಗೆ ಗೊತ್ತಿಲ್ಲ ಕಣೋ. ಅದ್ ಸರಿ, ಅತ್ತೆಗೂ ಮಗಳಿಗೂ ವ್ಯತ್ಯಾಸ ಗೊತ್ತಾಗದ್ ಬೇಡವಾ? ಮಾಡ್ಕೊಂಡ್ಮೇಲೆ ತಾನೇ ಗೊತ್ತಾಗೋದು. ಬೇಕಪ್ಪ ನನ್ ನಗ್ನಗ್ತಾ ಇರೋ. ಇದೇನಿದು ಮೂಗಿನ ಮೇಲೆ ಗಾಯ? ಅದು ನನ್ನ ಚಿಕ್ಕ ಮಗಳು. ಅದೇ ನೀವೀಗ ಮದುವೆ ಮಾಡ್ಕೋಬೇಕಂತ ಇದ್ದೀರಲ್ಲ, ಅವಳು ಕಚ್ಚಿದ್ದು. ಯಾಕೋ? ಅದು ಒಂದ್ ದೊಡ್ಡ ಕತೆ. ಅವಳು ಏನೇ ಕೊಟ್ರು ಅದನ್ನ ತಗೋಬೇಕು, ಬೇಡ ಅನ್ಬಾರ್ದು. ಬೇಡ ಅಂದ್ರೆ 2 ಕಿವಿ ಹಿಡ್ಕೊಂಡು ಮೂಗನ್ನ ಬಾಮ ಕನಕಿ. ಏಯ್, ಗಂಡು ನಗ್ನಗ್ತಾ ಇರ್ಬೇಕು. ನೀವೇನು ಯೋಚನೆ ಮಾಡ್ಬೇಡಿ. ನಿಮ್ ಅಳಿಯಂದ್ರು ಏನ್ ಕೊಟ್ರು ತಗೋತಾರೆ. ಆಗ್ಲೇ ನಿಮ್ಮಮ್ಮ ಕೊಟ್ಟೋದ್ರಲ್ಲ. ಬೇಡ ಅಂದ್ರೆ ಮೂಗು. ಏನದು? ಮಜ್ಜಿಗೆ. ಅಯ್ಯಯ್ಯೋ, ಹುಡುಗಿ ಹೊಟ್ಟಿಸ್ಕೊಂಡು ಹೋಗ್ತಿದ್ದಾಳಲ್ಲಪ್ಪ. ಏನ್ರಿ ಕತೆ ಈಗ? ಕತೆ ಇಷ್ಟೇ, ಗಂಡು ಮದುವೆ ಆಸೆ ಬಿಡ್ಬೇಕು, ಇಲ್ಲ ಮಜ್ಜಿಗೆ ಕುಡಿಬೇಕು. ಅವ್ರ ಅಪ್ರಾಣಿಗೂ ಒಂದ್ ಮಜ್ಜಿಗೆ ಕುಡಿಯಲ್ಲ. ಗೋವಿಂದ ಪರಮಾತ್ಮ, ಇಲ್ಲಿವರೆಗೂ ದೇವರು ಮನುಷ್ಯನಿಗೆ ಶಾಪ ಕೊಡೋದ್ನ ನೋಡಿವ್ನಿ, ಕೇಳಿವ್ನಿ. ಆದ್ರೆ ಇವತ್ ನಾನೇ ನಿನಗೆ ಶಾಪ ಕೊಡ್ಬೇಕಾಯ್ತದೆ. ಉತ್ಸಾರು ಸಣ್ಣ, ಇದ್ಯಾಕೆಲ್ಲ ದೇವ್ರಿಗೆ ಶಾಪ ಆಗ್ತಿದ್ಯಾ? ಇನ್ನೇನ್ ಹೇಳೋಣ ಬಳ್ಳಾರಿ, ಆದಿ ಬೀದಿಲಿರೋ ನಾಯಿಗಳಿಗೆಲ್ಲ ಮದುವೆ ಆಗೋಯ್ತು, ನಮ್ಮೂರಲ್ಲಿ ಎಲ್ಲಾರ್ಗೂ ಮದುವೆ ಆಗೋಯ್ತು. ನನಗೀಗ 52 ವರ್ಷ, ಆದ್ರೂ ಒಂದ್ ಹೆಣ್ಣು ಸೃಷ್ಟಿ ಮಾಡ್ಲಿಲ್ವಲ್ಲ ಬ್ರಹ್ಮ. ಇನ್ಯಾಕ್ ಆಗ್ತೀಯ? ಬಿಟ್ಬಿಡ್ಲಾ ತಾಳಾಗೋಲೆ. ಅಲ್ಲ ಕಣ್ಲಾ, ನೀರ್ ಸಿಕ್ಕೋದಿಲ್ಲ ಈ ಜಾಗದಲ್ಲಿ ಅಂತ ಗೊತ್ತಾದ್ಮೇಲೂ ಬೋರ್ ಹಾಕಿದ್ರೆ ಪಕ್ಕದ ಮನೆಗೆ ತರ ನೀರ್ಗೆ ಹೋಗ್ಬೇಕು. ಕೇಳಿಸ್ಕೊಳಪ್ಪ, ಕೇಳಿಸ್ಕೋ. ಆದಿ ಬೀದಿಲಿ ಹೋಗೋ ಕಂತ್ರಿ ನಾಯಿಗಳೆಲ್ಲ ನಾನು ನೋಡಿ ಆಡ್ಕೊಳಕ್ ಆಗೋಯ್ತು ನನ್ನ ಬಾಳು. ಏನಾದ್ರೂ ಆಗ್ಲಿ ಪರಮಾತ್ಮ, ನಾನ್ ನಿನ್ನ ಗಾಢವಾಗಿ ನಂಬಿಟ್ಟಿದ್ದೀನಿ. ಇನ್ನೊಂದ್ ತಿಂಗಳೊಳಗಾಗಿ ನನ್ ಕೆಲ್ಸ ನೀನ್ ನೆರವೇರ್ಸ್ ಕೊಟ್ಬಿಟ್ರೆ ನನ್ ತಲೆ ಕೂದಲು ನಾನು ನುಣ್ಣಗೆ ನಿನಗ್ ಕೊಟ್ಬಿಡ್ತೀನಿ ಕಣಪ್ಪ. ಯಾಕಪ್ಪ, ದೇವ್ರ ತಲೆನಲ್ಲಿ ಕೂದ್ಲಿಲ್ವಾ? ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ. ಏನ್ ಅರ್ಕೆ ಒತ್ತಿದ್ದೆ, ಕೂದ್ಲು ಕೊಟ್ಬಿಡ್ತೀನಿ. ಬೇರೆ ಇನ್ನೇನು ಇಲ್ವಾ ಕೊಡಕ್ಕೆ? ಇನ್ನೇನದೆ ಕೊಡಕ್ಕೆ? ಕಣ್ಣಿಲ್ವಾ ಕೊಡು, ಮೂಗಿಲ್ವಾ ಕೊಡು, ಬಾಯಿಲ್ವಾ ಕೊಡು, ಮೆದ್ಲಿದೆಯಲ್ಲ ಕೊಡು, ಹೃದಯ ಇದೆಯಲ್ಲ ಕೊಡು, ಕರಳಿಲ್ವಾ ಕೊಡು, ಲಿವರ್ ಇದೆಯಲ್ಲ ಅದನ್ನ ಕುಯ್ದು ಕೊಟ್ಬಿಡು. ಕೊಡಿಲಿ, ಕಚ್ಬಿಡ್ತೀನಿ. ಅವೇಗ ನನ್ ಮಗನ್ ತಗೊಂಬಂದು ನಾನು ಉರಿತಾ ಕೂತದಿಲ್ಲಿ, ಇಲ್ಲಿ ಬಂದು ಕಟ್ಕೊಡು, ಕಿಡ್ನಿ ಕೊಡು ಅಂತ ಅವನೇ. ಯಾರೀ ಗಾಲಕ್ಕೆ ಹೋಗಿಲಿ? ಎಲ್ಲಿರುವುದು? ಮಗವನ್ನು ಕಂಡೆ ವಾನಲ್ಲು ನೀನೆ, ಎಲ್ಲೆಲ್ಲು ನೀನೆ, ನನ್ನಲ್ಲು ನೀನೆ, ವಾನಲ್ಲು ನೀನೆ. ಇಲ್ಲಿವರೆಗೂ ಇಂತ ಕೋಗಿಲೆ ಕಂಠನ ನಾನ್ ಕೇಳೇ ಇರ್ಲಿಲ್ಲ ಕಣಪ್ಪ ಮಾದೇಶ್ವರ.
ಇದಕ್ಕೋಗಿಲ್ಲ ಅಲ್ಲ ಹುಬ್ಬಳ್ಳಿ ಎಮ್ಮೆ. ಅಯ್ಯಯ್ಯೋ ಸ್ನಾನ ಮಾಡುವಾಗ ಕದ್ದು ನನ್ನ ಮೈ ನೋಡ್ಬಿಟ್ಟು ಓಡ್ಬಿಟ್ಟ ಇದ್ಯಾ? ನನ್ನ ಮದ್ವೆ ಮಾಡ್ಕೊಳಯ್ಯ, ನಾನು ಬಿಡಕ್ಕಿಲ್ಲ, ನೀನ್ ಬಿಡಕ್ಕಿಲ್ಲ. ಏನೇಗ ರೀ ಅನ್ನೋದು ಗೊತ್ತಿಲ್ಲ ನಿಂಗೆ? ಮೋಟರ್ ಬೈಕ್ ಇಳಿಬಾರ್ದು ಅಂತ. ಯೋ ಎಲ್ಲೋಡೈತಿಯ ನೀನು? ಬತ್ತಿಯ ಹೋಗು ನೀನು. ಏನ್ ಹಂಗ ಹೋಗ್ತಾ ಇದೀಯಾ? ನಾನ್ ಹೂವ ಕೊಟ್ರಿ ಈ ಊರಲ್ಲಿ ಯಾರು ಬೇಡ ಅನ್ನಲ್ಲ ಗೊತ್ತಾ? ತಗೋ ಹೂವ. ತಗೊಂಡು ಹೋಗಿ ನಿಮ್ಮಮ್ಮನ ಕೊಡು. ತಗೊಳ್ಳೆ, ತಗೋ. ಇಷ್ಟೊಂದು ಕಸ ಕಡ್ಡಿ ಬಿಟ್ಕೊಂಡಿದ್ರೆ ರೋಗ ರುಜಿನ ಬರದಲ್ಲ ಇನ್ನೇನಾಯ್ತವೆ? ಗಬ್ನನ್ ಮಕ್ಕಳು ತಗೊಂಬಂದು ಏನಯ್ಯ ನಾನ್ ನೋಡ್ಬಿಟ್ಟು ಓಡೋಯ್ತಾ ಇದ್ಯಾ ತಪ್ಪಿಸ್ಕೊಂಡು? ಈ ಡುಮ್ಮಿನ ಮದ್ವೆ ಆಗ್ಬೇಕಾಗುತ್ತೆ ಅಂತ ಓಡೋಯ್ತಾ ಇದ್ಯಾ? ನನಗಿಂತ ಚೆನ್ನಾಗಿ ಒಂದ್ ಹುಡುಗಿ ಮೈನ ಅವಳು ಗಂಡನ್ ಬಿಟ್ಟು ಬೇರೆ ಯಾರು ನೋಡಂಗಿಲ್ಲ. ಈಗ ನೀ ಎಲ್ಲ ನೋಡ್ಬಿಟ್ಟಿದ್ಯಾ. ಓಹೋ, ಏನ್ ಬೆಣ್ಣೆಲ್ ಮಾಡಿರೋ ಮೈ ನಿಂದು. ಹೋಗೋ ಕ್ಯಾಮೆರಾ ನೋಡೋಗೋ. ಓಟಿ ತೆಗೆದು ಬಿಡ್ತೀನಿ. ಪಂಚಾಯತಿ ಕಟ್ಟೆಗೆ ಎಳ್ದ್ಬಿಟ್ಟು ಜಮೀನ್ದಾರ್ ಕಳ್ಸ್ಬಿಡ್ತೀನಿ. ಮರ್ಯಾದೆ ನನ್ ಕೊಳ್ಳಕ್ ತಾಳಿ ಕಟ್ಟಿದ್ರೆ ಸರಿ. ಅಯ್ಯಯ್ಯೋ, ನಾನು ಇವಳು ಕೊಳ್ಳಕ್ ತಾಳಿ ಕಟ್ಬೇಕಂತಲ್ಲಪ್ಪ. ಯಾರು ಇಲ್ವಲ್ಲಪ್ಪ ನ್ಯಾಯ ಹೇಳಕ್ಕೆ. ಈ ಕರ್ನಾಟಕ ಕತೆ ನೋಡಕ್ ಯಾರು ಇಲ್ವಲ್ಲಪ್ಪ. ನನ್ ಯಾರಿದ್ದಾರ ನಿನ್ಗೆ? ಬಾರೋ ಬಳ್ಳಾರಿ, ನನ್ ಭಾಗಕ್ಕೆ ಕಾಶಿ ವಿಶ್ವನಾಥ ಬಂದಾಗ ಬಂದ್ಬಿಟ್ಟೆ ಕಣೋ. ನೋಡು ಎಲ್ಲ ಗೊತ್ತದೆ ಕಣೋ. ನಾನು ಇವನ್ನ ಮದ್ವೆ ಆಗ್ಬೇಕಂತಲ್ಲೋ. ಯಾಕೆ? ಅವಳೇನ್ ಹೆಣ್ಣಲ್ವಾ? ನಾಯಿ ಹಸ್ದಿದೆ, ಅನ್ನ ಅಳಸಿದೆ, ನಿನಗೂ ವಯಸ್ಸಾಗದೆ. ಇಲ್ಸಲೇ ಬಾಟ ಗಿಟ್ಟ ಅಂತಂದ್ರೆ ತಟ್ಟು ಬಿಡ್ತೀನಿ. ಗೌರವದಿಂದ ಭಾವ ಅಂತ ಕರಿಬೇಕು. ಭಾವ? ಅವಳು ಯಾರು ಅಂದ್ಕೊಂಡಿದ್ಯಾ? ನನ್ ತಂಗಿ, ಚಿಕ್ಕಪ್ಪನ ಮಗಳು. ಯಾರಲ್ಲಿ? ತಗಳ ಯಾರನ ತಗತಿ ಹಾಕಿಸ್ಲ ಇಲ್ಲಿಂದ. ಹಾಕಮ್ಮ ತಗೋ. ತೋಳಿ ಬಾಗಲೇ ತೋಳಿ. ಬಾವ ಹಿಂಗೆ ಮಜ್ಜಿಗೆ ಅಂದ್ರೆ ಬಹಳ ಇಷ್ಟ. ಮಜ್ಜಿಗೆ ಕುಡ್ಸಮ್ಮ. ಅಮ್ಮ ಪ್ರತಿ ಸಲ ಇದೇ ತರ ಫೂಲ್ ಆಗ್ತಿದ್ದಾಳೆ. ಇನ್ನೊಂದ್ಸಲ ನಾನು ಅವಳ ದೇವಸ್ಥಾನ ಕರೆದ್ರೆ ಖಂಡಿತ ಬರಲ್ಲ. ಬೇಡ ಬಿಡು, ನಾನೇ ನಿಮ್ ಮನೆಗ್ ಬಂದು ಬಿಡ್ತೀನಿ. ಯಾರು ನೀನಾ? ನಮ್ಮನೆಗ? ಯಾಕೆ ಭಯನಾ? ಪಾಂಡವರು ಕೌರವರು ತರ ನಾವು ನೀವಿದ್ದೀವಿ. ಯಾವ ಧೈರ್ಯದ ಮೇಲೆ ಇವಳ ಜೊತೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ಯಾ ನೀನು? ದ್ವೇಷ ನಿಮ್ಗಿರ್ಲಿ ತಾತ, ನಮಗ್ ತೊಂದ್ರೆ ಕೊಡಬೇಡಿ. ನಾನು ಅನು ತುಂಬಾ ಪ್ರೀತಿಸ್ತಾ ಇದೀವಿ. ನೀನ್ ಪ್ರೀತಿಗೆ ಇಷ್ಟು ಬೆಂಕಿ ಹಾಕ. ನಾನ್ ನೋಡಿದ್ದಕ್ಕೆ ಇಷ್ಟಕ್ಕೆ ಬಿಡ್ತಾ ಇದೀನಿ. ಬೆಟ್ಟ ಏನಾದ್ರು ನೋಡಿದ್ರೆ ತಾತ, ದಯವಿಟ್ಟು ನಮ್ಮಿಬ್ರನ್ನು ದೂರ ಮಾಡಬೇಡಿ ತಾತ. ಒಪ್ಪಿಸ್ಬೇಕು ತಾತ, ಪ್ಲೀಸ್ ತಾತ. ಎದ್ದೇಳೋ ಮೇಕೆ. ಪ್ರೀತಿ ಮಾಡ್ತಿದ್ಯಲ್ಲ? ಹೌದು ತಾತ.